ಹಾಯ್ ಗಾಯ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಅಪ್ಪ ಮಗಳು ಡ್ಯಾನ್ಸ್ ಮಾಡ್ತಿದ್ದಾರೆ. ಅವಳಿಗೆ ನಮ್ಮಪ್ಪ ಇದು ಹಳೆಯ ಕಾಲದ ಹಾಡು ಹಾಕಿ ಬೋನಿಯಮ್ ಅಂತ ಬರುತ್ತೆ, ಅದನ್ನು ಹಾಕಿ ಅಭ್ಯಾಸ ಮಾಡಿಸ್ಬಿಟ್ಟವ್ರೆ. ಆ ಹಾಡು ಕೇಳಿದ ತಕ್ಷಣ ಅವಳು ಡ್ಯಾನ್ಸ್ ಮಾಡ್ತಾಳೆ. ಸೊ ನಮ್ಮ ಮನೆ ಕೆಳಗಡೆ ಆಂಟಿ ಮನೆಯಲ್ಲಿ ಎಲ್ಲ ಗಿಡದಲ್ಲೂ ರೋಸ್ ಬಿಟ್ಟಿತ್ತು, ಅದನ್ನೇ ತೋರಿಸ್ತಾ ಇದ್ರು ನೋಡಿ. ಇವತ್ತೆಲ್ಲ ಗಿಡದಲ್ಲೂ ರೋಸ್ ಬಿಟ್ಬಿಟ್ಟಿದೆ ಅಂತ. ಅವರು ತುಂಬ ವೆರೈಟಿ ರೋಸಸ್ ಹಾಕಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಫ್ಲವರ್ಸ್ ಅಂದರೆ, ಅದಕ್ಕೆ ಒಂದು ವಿಡಿಯೋ ಮಾಡಿಕೊಂಡೆ. ನೋಡಿ, ಈ ಥರದ್ದೇ ತುಂಬ ಥರದಲ್ಲಿದೆ. ಅವ್ರ ಮನೇಲಿ ಒಂದು ಅರ್ಧ kg ಹೂವು ಸಿಗುತ್ತೇನೋ ಕಿತ್ತರೆ. ಸೊ ಅಷ್ಟು ಚೆನ್ನಾಗಿ ಎಲ್ಲ ಅದು ಪಾಟಲ್ಲೇ ಬೆಳೆಸ್ಕೊಂಡಿದ್ದಾರೆ. ಅದಕ್ಕೆ ಕ್ಯಾಪ್ಚರ್ ಮಾಡಿಕೊಂಡೆ. ಸಿಕ್ಕಾಪಟ್ಟೆ ಫ್ರೆಶ್ ಆಗಿರುತ್ತೆ ಅವ್ರದ್ದು ಗಿಡಗಳು ಅಂತಲೇ ಹೇಳ್ಬೋದು. ಸೊ ಇವಾಗ ಇಲ್ಲಿ ಹಾಸ್ಪಿಟಲ್ ಹತ್ರ ಹೋಗ್ತಾ ಇದ್ವಿ. ತುಂಬ ಜನ ನೀವು ನನಗೆ ಯಾಕೆ ನೀವು ವ್ಲಾಗ್ ಹಾಕೋದೇ ಇಲ್ಲ ಅಂತ ಕೇಳ್ತಾನೆ ಇರ್ತೀರ. ಸೊ ರೆಡಿ ಇರುತ್ತೆ ವ್ಲಾಗ್, ಒಂದೊಂದು ಸತಿ ನಾನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಹಾಕೋಕ್ಕೆ ಆಗಲ್ಲ, ಆ ಥರ ಆಗುತ್ತೆ. ಸೊ ಹೇಳ್ತೀನಿ ಮುಂದೆ. ಇಲ್ಲಿ ನೋಡಿ, ಪಾಪು ಓಡಾಡ್ತಾ ಇದ್ದಾಳೆ. ಅದೇ ಮಾತಾಡ್ಕೋತಾ ಇದ್ವಿ. ಇಲ್ಲೇ ಹುಟ್ಟಿದ್ದು ಪಾಪು, NH ಬಂದಿದ್ವಿ ನಾವು, ನಾರಾಯಣ ಹೃದಯಾಲಯ. ಸೊ ಒಂದು 9-10 ತಿಂಗಳ ಹಿಂದೆ ಹುಟ್ಟಿದ್ಲು ಪಿಳ್ಳೆ ಥರ. ಇವಾಗ ಅಲ್ಲೇ ಓಡಾಡ್ತಾ ಇದ್ದಾಳೆ ಅಂತ ಮಾತಾಡ್ಕೋತಾ ಇದ್ವಿ. ಇಲ್ಲಿ ನೋಡಿದ್ರೆ ನೀವು CT ಸ್ಕ್ಯಾನ್ ಮತ್ತು MRI ಸ್ಕ್ಯಾನ್ ಹತ್ರ ಬಂದಿದ್ದೀವಿ. ನಮ್ಮಮ್ಮಂಗೆ ಸ್ವಲ್ಪ ಯಾಕೋ ತಲೆ ಸುತ್ತಾ ಇತ್ತು ತುಂಬ ಅಂತ MRI ಸ್ಕ್ಯಾನಿಂಗ್ ಬರ್ಕೊಟ್ಟಿದ್ರು. ಅದಕ್ಕೆ ಸ್ಕ್ಯಾನಿಂಗಿಗೆ ಬಂದಿದ್ವಿ. ಸೊ ನೋಡಿ, ಇಲ್ಲಿ ಆಟಾಡ್ತಾ ಇದ್ದಾಳೆ. ಅದೇ ಅನ್ಕೋತಿದ್ವಿ ಎಷ್ಟು ಬೇಗ ದೊಡ್ಡವಳಾಗ್ಬಿಟ್ಲಪ್ಪ ಅಂತ. ಯಾಕೋ ಯಾರಿಗೂ ಹುಷಾರಿಲ್ಲ, ನನಗೂ ಕೆಮ್ಮು ಶೀತ, ಪಾಪಗೂ ಕೆಮ್ಮು ಶೀತ, ನಮ್ಮಮ್ಮಂಗೂ ಹುಷಾರಿಲ್ಲ, ನಮ್ಮಪ್ಪಂಗೂ ಹುಷಾರಿಲ್ಲ, ಈ ಥರ ಆಗಿಬಿಟ್ಟಿದೆ. ಸೊ ಅದಕ್ಕೆ ಮಾಡೋಕ್ಕೂ ವ್ಲಾಗ್ ಮಾಡೋಕ್ಕೂ ಮೂಡಿಲ್ಲ. ಮತ್ತು ಇವಾಗ ನಾನು ಒಬ್ಬಳೇ ಪಾಪು ನೋಡ್ಕೋತೀನಿ ತುಂಬ ಹೊತ್ತು. ದೀಪು ಆಫೀಸಿಗೆ ಹೋಗಿರ್ತಾರೆ. ಸೊ ಅಮ್ಮಂಗೂ ಇವಾಗ ಹುಷಾರಿಲ್ಲ, ನಮ್ಮಪ್ಪಂಗೂ ಹುಷಾರಿಲ್ವಾ. ಸೊ ನಾನೇ ಜಾಸ್ತಿ ನೋಡ್ಕೋತಾ ಇರ್ತೀನಿ. ಸೊ ಈ ಥರ ಆಗುತ್ತೆ. ಇಲ್ಲಿ ಪಾಪು ಏನು ಮಾಡ್ತಾಳೆ ಅಂತ ನೋಡಿ, ಅವ್ರ ಅಪ್ಪಂಗೆ ಬಿಸ್ಕೆಟ್ ತಿನ್ನಿಸ್ತಾ ಇದ್ದಾಳೆ. ನಾವು ಬೆಳಗ್ಗೆ ಕಾಫಿ ಕುಡಿತೀವಲ್ಲ, ಆವಾಗ ಡೈಲಿ ಬಿಸ್ಕೆಟ್ ತಿಂತೀವಿ. ಹಾಗೆಯೇ ಒಂದು ಅವಳಿಗೆ ಕೊಡ್ತೀವಿ. ಅವಳು ತಿನ್ನಲ್ಲ, ಸುಮ್ಮನೆ ಇಟ್ಕೊತಾಳೆ. ಆ್ಯಕ್ಚುಲಿ ಬಿಸ್ಕೆಟ್ಸ್ ಎಲ್ಲ ತುಂಬ ಶುಗರ್ ಕಂಟೆಂಟ್ ಇರುತ್ತೆ, ಕೊಟ್ಟು ಅಭ್ಯಾಸ ಮಾಡಿಸ್ಬಿಡಿ, ಅದೇ ಬೇಕು ಅಂದ್ಬಿಡ್ತಾರೆ ಆಮೇಲೆ. ಸೊ ಅವಳಿಗೆ ಸುಮ್ಮನೆ ಹಾಗೆ ಕೊಡ್ತೀವಿ. ಚೀಪ್ತಾಳೆ ಅಷ್ಟೇ, ತಿನ್ನಲ್ಲ. ಎಲ್ಲರಿಗೂ ತಿನ್ನಿಸ್ತಾಳೆ ನೋಡಿ ಅಂತ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಅವಳು ಎಷ್ಟು ಚೆನ್ನಾಗಿ ಮೈಲ್ ಸ್ಟೋನ್ಸ್ ಎಲ್ಲ ರೀಚ್ ಮಾಡ್ತಿದ್ದಾಳೆ. ಎಷ್ಟು ಚಿಕ್ಕವಳಿದ್ಲು, ಎಷ್ಟು ದೊಡ್ಡವಳಾಗಿ ಎಲ್ಲರಿಗೂ ತಿನ್ಸಂಗೆ ಆಗ್ಬಿಟ್ಲಲ್ಲ ಅಂತ. ಅದಕ್ಕೆ ಇದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ. ಎಲ್ಲರಿಗೂ ತಿನ್ನಿಸ್ತಾಳೆ, ನಮ್ಮೆಲ್ಲರಿಗೂ, ಅಮ್ಮಂಗೆ, ಡ್ಯಾಡಿಗೆ, ಎಲ್ಲರಿಗೂ ತಿನ್ನಿಸ್ತಾಳೆ. ಅದಕ್ಕೆ ಸ್ವಲ್ಪ ವ್ಲಾಗ್ಗಳನ್ನ ಹಾಕೋಕ್ಕೆ ಆಗ್ತಾಯಿಲ್ಲ ಅಷ್ಟೇ. ತುಂಬ ಜನ ನಮಗೆ ಡಿಸಪಾಯಿಂಟ್ ಮಾಡ್ತಿದ್ದೀರ ನೀವು ಅಂತೆಲ್ಲ ಹೇಳ್ತಿದ್ರಿ. ಸೊ ಕೆಲವೊಂದು ಸಲ ಹಂಗೆ ಆಗ್ಬಿಡುತ್ತೆ, ಯಾವುದಕ್ಕೂ ಮನಸ್ಸೇ ಇರಲ್ಲ, ಹಂಗಾಗತ್ತೆ. ಸೊ ನೋಡಿ, ಇಲ್ಲಿ ಜುಟ್ಟು ಹಾಕಿದ್ದೀನಿ. ಒಂದು ಸಲ ಆದರೂ ಅವಳಿಗೆ ಬೋಡೋ ಹೊಡ್ಸೋಷ್ಟೊತ್ತಿಗೆ ಜುಟ್ಟು ಹಾಕ್ಸ್ಬೇಕು ಅಂತ ಇತ್ತು ನನಗೆ. ಫೈನಲಿ ಹಾಕಿದೆ. ಅದು ಅಷ್ಟು ಎಲ್ಲೋ ಒಂಚೂರು ಸಿಕ್ಕಿದೆ, ಹಿಂದೆ ಎಲ್ಲ ಸಿಕ್ಕಿಲ್ಲ ನೋಡಿ. ಮಧ್ಯ ಒಂಚೂರು ಉದ್ದ ಇದೆ ಅಲ್ವಾ, ಅಲ್ಲಿ ಮಾತ್ರ ಹಾಕಿದ್ದೀನಿ. ಹೇಗೆ ಕಾಣಿಸ್ತಿದ್ದಾಳೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ರೆಗ್ಯುಲರಾಗೆ ವೀಡಿಯೋಸ್ ಮಾಡಿಕೊಂಡ್ರೆ ಚೆನ್ನಾಗಿ ವೀಡಿಯೋಸ್ ಹಾಕ್ಬೋದು. ಕೆಲವು ಸಲ ಮಾಡ್ಕೊಳಕ್ಕಾಗಲ್ಲ. ನಾನು ಪಾಪು ಇಬ್ಬರೇ ಇದ್ದಾಗ ಮನೆಯಲ್ಲಿ, ಸೊ ನಾನು ಅಡುಗೆನೂ ಮಾಡ್ಕೊಳಕ್ಕಾಗಲ್ಲ, ಕಂಟೆಂಟೇ ಇರಲ್ಲ ನನಗೇನಾದರೂ ಒಂದು ಮಾಡೋಣ ಅಂದರೆ. ಸೊ ಆ ಥರ ಆಗಿಬಿಡುತ್ತೆ ಕೆಲವು ಸಲ. ಆಮೇಲೆ ನಾನು ಟ್ರೈಪಾಡ್ ಇಟ್ಕೊಂಡು ಏನೋ ವೀಡಿಯೋ ಮಾಡ್ತಿದ್ರೆ ಅವಳು ಟ್ರೈಪಾಡ್ ಇಟ್ಕೊಂಡೇ ಇಳಿಯಕ್ಕೆ ಬರ್ತಾಳೆ, ಈ ಥರ ಎಲ್ಲ ಮಾಡ್ತಾಳೆ. ಸೊ ಬನ್ನಿ, ಅವಳಿಗೆ ಇವಾಗ ಕೆಮ್ಮಾಗಿದೆ ಅನ್ನಲ್ಲ, ಅದಕ್ಕೆ ನಾನು ಹೋಮ್ ರೆಮಿಡಿ ಮಾಡ್ತಾಯಿದ್ದೀನಿ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನೋಡಿ, ನಾನು ಬಾಣಲಿಯಲ್ಲಿ ಇದನ್ನು ಒಂದು 4 ಲವಂಗ ಒಟ್ಟಿಗೆ ಹುರ್ಕೋತಾ ಇದ್ದೀನಿ. ಸುಮ್ಮನೆ ಹಾಗೆ ಬಿಸಿ ಮಾಡ್ಕೊಳ್ಳೋದಲ್ಲ, ತುಂಬ ಹೊತ್ತು ಹುರ್ಕೋಬೇಕು. ಅದು ಹಸಿ ಲವಂಗ ತುಂಬಾ ಖಾರ ಇರುತ್ತೆ ನೋಡಿ. ಈ ಥರ ಅದು ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಳಿ. ಆಮೇಲೆ ಅದನ್ನು ಈ ಥರ ಕಲ್ಲಲ್ಲೋ ಇಲ್ಲ ಯಾವುದಾದ್ರೂ ಲೋಟದಲ್ಲೋ ಚೆನ್ನಾಗಿ ಹುರಿದಿದ್ರಿ ಅಂದರೆ ಈಸಿಯಾಗೆ ಪುಡಿ ಆಗುತ್ತೆ. ಸೊ ನಾನು ನೋಡಿ ಈ ಥರ ಪುಡಿ ಮಾಡಿಕೊಂಡು, ಕೈಯಲ್ಲೇ ಹೆಂಗೆ ಪುಡಿ ಆಗಿಬಿಡುತ್ತೆ
ಇದನ್ನು ನೀವು ಬೆಳಗ್ಗೆ ಒಂದ್ಸಲಿ ಸಂಜೆ ಒಂದ್ಸಲಿ ಒಂದೊಂದು ಲವಂಗ ಕೊಟ್ಟರೆ ಸಾಕು. ಆಫ್ಟರ್ 5 ಮಂತ್ಸ್ ಕೊಡ್ಬೋದು ಮಕ್ಕಳಿಗೆ. ಸ್ವಲ್ಪ ಖಾರ ಇರುತ್ತೆ, ಅದಕ್ಕೆ ಹುರ್ಕೋಬೇಕು. ಹುರ್ಕೊಂಡ್ರೆ ಖಾರ ಆಗಲ್ಲ, ಪಾಪುಗಳಿಗೆ ಏನೂ ಗೊತ್ತಾಗಲ್ಲ. ಯಾಕೆಂದರೆ ನಾವು ಒಂಚೂರು ಜೇನುತುಪ್ಪದಲ್ಲಿ ಕೊಡೋದ್ರಿಂದ ಆಗುತ್ತೆ. ಈ ಥರ ನೋಡಿ ಪುಡಿ ಮಾಡಿಕೊಂಡು ಸ್ವಲ್ಪ ಜೇನುತುಪ್ಪ ತೊಗೊಂಡಿದ್ದೀನಿ, ನೋಡ್ಬೋದು. ಜೇನುತುಪ್ಪನೂ ಜಾಸ್ತಿ ಕೊಡಬಾರ್ದು ಮಕ್ಕಳಿಗೆ, ಒಂದೇ ಒಂದು ಹನಿ ಜೇನುತುಪ್ಪ ಅಷ್ಟೇ. ಅದಕ್ಕೆ ನಾನಿಲ್ಲಿ ಅದೇನು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಬೆಳಗ್ಗೆ ಒಂದ್ಸಲಿ ಮತ್ತು ಸಂಜೆ ಒಂದ್ಸಲಿ ಕೊಡಿ, ಕಫ ಮತ್ತು ಕೆಮ್ಮು ಇದ್ದಾಗ. ಇದು ನನಗೆ ಗೊತ್ತಿದ್ದಂಥ ಹೋಮ್ ರೆಮಿಡಿ ಅಲ್ಲ. ನನ್ನ ಫ್ರೆಂಡ್ ರಂಜಿತಾ ಅಂತ ಒಬ್ಬರಿದ್ದಾರೆ, ಅವರು ಮಗುಗೂ ಆದಾಗ ಈ ಥರ ಮಾಡಿದ್ರಂತೆ, ಕಮ್ಮಿ ಆಗಿದೆ ಅಂತ ಹೇಳಿದ್ರು. ಸೊ ನಾನು ಫಸ್ಟ್ ಟೈಮ್ ನೋಡೋಣ, ಟ್ರೈ ಮಾಡೋಣ ಅಂತ ಪಾಪುಗಿಲ್ಲಿ ತಿನ್ನಿಸ್ತಾ ಇದ್ದೀನಿ. ಅವಳಿಗೆ ಈ ಥರದ್ದೆಲ್ಲ ತಿನ್ಸೋದು ಭಾರಿ ಕಷ್ಟ ಬಿಡಿ. ಕೈ ಅಡ್ಡ ಕೊಡ್ತಾಳೆ, ಏನೂ ಇದು ಮಾಡಲ್ಲ. ಯಾಕೆಂದರೆ ಇವಾಗ ಸಿರಪ್ಸ್ ಬೇರೆ ಹಾಕ್ತಿದ್ದೀನಲ್ಲ, ಅವಳು ಏನೂ ನನ್ನ ಕೈಯಲ್ಲಿ ತಿಂತಿಲ್ಲ ಅವಳು. ಅದಕ್ಕೆ ಸಿರಪ್ಪೇ ಹಾಕ್ತಾಳೇನೋ ಅವಳು ಅಂತ ಇದು ಆಟ ಆಡಿಸ್ತಾಳೆ ನೋಡಿ. ಅವಳಿಗೆ ಹಾಕೋದು ಎಷ್ಟು ಕಷ್ಟ ಇದೆ. ಕಫ ಮತ್ತು ಕೆಮ್ಮಿದ್ರೆ ಇದು ಕಮ್ಮಿ ಆಗುತ್ತೆ. ಸೊ ನನಗೆ ಒಂದು 2 ಡೇಸ್ ಕಂಟಿನ್ಯೂಸ್ ಆಗಿ ಹಾಕಿದೆ, ಗ್ರ್ಯಾಜುಲಿ ಕಮ್ಮಿ ಆಯ್ತಪ್ಪ ಸ್ವಲ್ಪ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ, ನನಗೆ ಎಕ್ಸ್ಪೀರಿಯೆನ್ಸ್ ಆದಮೇಲೆ. ಸೊ ಇದು ಸಿಂಪಲಾಗೆ ಬೇಗ ಟ್ರೈ ಮಾಡ್ಬೋದು, ಅದಕ್ಕೆ ಇದನ್ನು ಮಾಡಿ. ವರ್ಕ್ ಆಯಿತು ಅಂದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಓಕೆನಾ. ಸೊ ಅದಾದಮೇಲೆ ಸಂಜೆ ಸಿಕ್ಕಾಬಟ್ಟೆ ವಾತಾವರಣ ಸಖತ್ತಾಗಿತ್ತು. ಫುಲ್ಲು ಮಳೆ ಬರೋಂಗಾಗಿತ್ತು, ಕತ್ಲಾಗ್ಬಿಟ್ಟಿತ್ತು. ಅದಕ್ಕೆ ನಾನ್ ವೆಜ್ ತೊಗೊಂಬಂದಿದ್ವಿ. ಅದನ್ನು ತುಂಬ ದಿನ ಆಗಿತ್ತು. ನನಗೆ ಒಂಥರ ಜ್ವರ ಬಂದಂಗಾಗಿ ಬಾಯೆಲ್ಲ ಕೆಟ್ಟೋಗ್ಬಿಟ್ಟಿತ್ತು. ಅದಕ್ಕೆ ದೀಪು ಇದು ತೊಗೊಂಬಂದಿದ್ರು, ಲಾಲಿಪಾಪ್ ತಂದಿದ್ರು. ಅದನ್ನು ಈ ಥರ ಸುಟ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈ ಥರ ನಾವು ಲಾಲಿಪಾಪ್ ಎಣ್ಣೆಲಿ ಕರ್ದು ತಿನ್ನೋದಕ್ಕಿಂತ ಇದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಇದು ನಮ್ಮ ಮನೇಲಿ BBQ ಸ್ಟ್ಯಾಂಡ್ ರೆಡಿ ಇರುತ್ತೆ, ಕೆಂಡ ಅಂದರೆ ಇದ್ಲು ಅಂತಾರಲ್ಲ ಅದು ರೆಡಿ ಇರುತ್ತೆ. ಸೊ ಏನಿಲ್ಲ, ಒಂಚೂರು ಬೆಂಕಿ ಹಚ್ಚಿ ಆ ಇದ್ಲನ್ನ ಹಾಕ್ಬಿಡ್ತೀವಿ, ಚೆನ್ನಾಗಿ ಕೆಂಡ ಆಗುತ್ತೆ ನೋಡಿ. ಒಂದು ಚೀಲ ಇದ್ಲು ತೊಗೊಂಬಂದು ಇಟ್ಟಿರ್ತೀವಿ ನಾವು. ಖಾಲಿ ಆಗ್ತಿದ್ದಂಗೆ ನಾನು ಸ್ಟಾಕ್ ಮಾಡ್ಕೋತೀನಿ, ನಮಗೆ ಇಷ್ಟ ಆಗುತ್ತೆ ಇದು. ನೋಡಿ ಫುಲ್ಲು ಕತ್ಲಾಯಿತು, ನಾವು ಬೆಂಕಿ ಎಲ್ಲ ಹಚ್ಚೋಷ್ಟೊತ್ತಿಗೆ. ಅವಳಿಗೂ ತುಂಬ ಇಷ್ಟ ಆಯ್ತು. ಥರ ಎಲ್ಲ ಏನಾದರೂ ಮಾಡ್ತಾಯಿದ್ವಿ ಅಂದರೆ ಹೊರಗೆ ಇರ್ತಾಳೆ, ಕಿರ್ಚಾಡ್ತಿರ್ತಾಳೆ, ಇಷ್ಟ ಆಗುತ್ತೆ. ನೋಡಿ ಇವಾಗೆಲ್ಲ ಕೆಂಡ ಆಗಿತ್ತು. ಕೆಂಡ ಆದಮೇಲೆ ಬೆಂಕಿ ಎಲ್ಲ ಆರೋಗುತ್ತಲ್ವ. ಸೊ ಅದಾದಮೇಲೆ ಈ ಥರ ನಾನು ಬೆಳಗ್ಗೆನೇ ಕಲಸಿಟ್ಟಿರ್ತೀನಿ, ಇಲ್ಲಾಂದರೆ ಮಧ್ಯಾಹ್ನ ಅವ್ರ ಆಫೀಸಿಂದ ತಂದಿರ್ತಾರೆ, ಆವಾಗ ಕಲಸಿ ಇಡ್ತೀನಿ. ಇದಕ್ಕೆ ಎಣ್ಣೆ ಹಾಕೋದೆಲ್ಲ ಅವಶ್ಯಕತೆಯೇ ಇಲ್ಲ. ಸ್ಟಾರ್ಟಿಂಗ್ ನಾನು ಅದು ಬಿಸಿ ಇದ್ರ ಮೇಲೆ ಹಾಕ್ತೀವಲ್ಲ, ಆವಾಗ ಅಂಟ್ಕೋಬಾರ್ದು ಅಂತ ಸ್ವಲ್ಪ ಮೇಲ್ಗಡೆ ಹಾಗೆ ಈ ಥರ ಬ್ರಷ್ ಮಾಡ್ಕೋತೀನಿ ಅಷ್ಟೇ. ಸೊ ವಿಂಗ್ಸ್ ಅಂತೂ ನಮಗೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ, ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ವಿಂಗ್ಸು. ಅದಕ್ಕೆ ಜಾಸ್ತಿ ವಿಂಗ್ಸೇ ನಾನು ಸುಟ್ಕೊಂಡು ತಿಂತಾ ಇರ್ತೀನಿ. ಸೊ ಈ ಬಾಯೆಲ್ಲ ಕೆಟ್ಟೋಗಿರುತ್ತಲ್ಲ ಅಂಥ ಟೈಮಲ್ಲಿ ಇದು ನಾವೇ ಮನೇಲಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಎಷ್ಟು 1 kg ಚಿಕನಲ್ಲಿ 200 ರೂಪಾಯಿದಲ್ಲಿ ಮುಗ್ದೇ ಹೋಗುತ್ತೆ. ಇಲ್ಲ ಹೊರಗೆ ಹೋದರೆ ಈ 1 kg ಚಿಕನ್ ಅಷ್ಟು ತಿನ್ನೋಕ್ಕೆ ಒಂದು 2,000 ರೂಪಾಯಿ ಬೇಕೇನೋ. ಸೊ ಅಷ್ಟು ಹೊರಗೆ ಹೆಂಗಾಗಿರುತ್ತೋ ಅದಕ್ಕಿಂತ ಸಿಕ್ಕಾಬಟ್ಟೆ ಚೆನ್ನಾಗಾಗಿರುತ್ತೆ. ಇನ್ನೊಂದ್ಸಲ ಯಾವಾಗಾದ್ರೂ ನಿಮಗೆ ರೆಸಿಪಿನ ತೋರಿಸ್ತೀನಿ, ಆಯಿತಾ. ಸೊ ನೋಡಿ ಬೇಗ ಬೆಂದ್ಕೊಳ್ಳುತ್ತೆ. ಆಮೇಲೆ ಎಲ್ಲ ಅಲ್ಲಿ ತಿಂದ್ಕೊಂಡು ಸಂಜೆ ಬೇಗನೆ ಮಾಡ್ಕೊಂಡಿದ್ವಿ. ಎಲ್ಲ ತಿಂದ್ಕೊಂಡು ಹಿಂಗೆ ಆಚೆ ಹೋಗ್ಬರೋಣ ಅಂತ ಹೋಗ್ತಾಯಿದ್ವಿ. ನಮ್ಮ ಮನೆ ಹತ್ರ ಹೋಗಬೇಕಿತ್ತು ಸ್ವಲ್ಪ. ಸೊ ಇವಾಗೆಲ್ಲ ಪಿತೃಪಕ್ಷದ ಟೈಮು ಅಲ್ವಾ, ನಮ್ಮ ಮನೆಯಲ್ಲೂ ಪಿತೃಪಕ್ಷ ಅಲ್ಲಿ ಅಮ್ಮನ ಮನೆಯಲ್ಲಿ. ಸೊ ಅದಕ್ಕೆ ಸ್ವಲ್ಪ ಏನೇನೋ ತೊಗೋಬೇಕು ಸಾಮಾನು ಅಂತ ಹೇಳ್ತಾಯಿದ್ರು ಅಮ್ಮ. ಅದಕ್ಕೆ ನಾವು ಹೋಗೋಣ ಅಂತ ಹೋದ್ವಿ. ಇಲ್ಲಿ ಎಷ್ಟು ಚೆನ್ನಾಗಿ ಜೋಡಿಸಿದ್ರು ಅಂದರೆ, ಒಂದು ಚಿಕ್ಕ ಸ್ಪೂನಿಂದ ಹಿಡಿದು ದೊಡ್ಡ ದೊಡ್ಡ ಪಾತ್ರೆ ತನಕನೂ ಮೇಲ್ಗಡೆ ಕ್ಲೀನಾಗಿ ಜೋಡಿಸ್ಬಿಟ್ಟಿದ್ದಾರೆ. ಸೊ ನೋಡೋಕ್ಕೆ ಒಂಥರ ಚೆನ್ನಾಗಿದೆ, ನೋಡೋಕ್ಕೆ ಹೋಗ್ಬೇಕಪ್ಪ ಅಂತ ಅನಿಸುತ್ತೆ. ನಾನು ಅಲ್ಲಿ ಒಂದು ಇಡ್ಲಿ ಸ್ಟ್ಯಾಂಡ್ ನೋಡೋಣ ಅಂತ ಹೋಗಿದ್ದೆ. ನಮ್ಮನೇಲಿ ಇಡ್ಲಿ ಸ್ಟ್ಯಾಂಡ್ ಇಲ್ಲ, ಬರೀ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇದೆ. ಬಟ್ ಅವ್ರ ಹತ್ರ ತುಂಬ ಚಿಕ್ಕದಿತ್ತು, ಅದಕ್ಕೆ ತೊಗೊಳ್ಳಿಲ್ಲ. ಆಮೇಲೆ ಈ ಥರ ಗ್ಲಾಸ್ಗಳು ಇಷ್ಟ ಆಯಿತು ನಮಗೆ. ಡೈಲಿ ಕಾಫಿ ಟೀ ಕುಡಿಯುತ್ತೀವಲ್ಲ, ಅದಕ್ಕೆ 4 ಜನಕ್ಕೆ 4 ತೊಗೊಳ್ಳೋಣ ಅಂತ ಇಲ್ಲಿ ತೊಗೋತಾ ಇದ್ದೀವಿ. ಇದು ಕಾಫಿ ಮಾಡಿದಾಗ ಅದರಲ್ಲಿ ಹಾಕಿ ಅಲ್ಲಾಡ್ಸೋಕ್ಕೆ ಚೆನ್ನಾಗಿರುತ್ತೆ ಅಂತ ಇದೊಂದು ತೊಗೊಂಡ್ವಿ. ಸೊ ಕಮ್ಮಿ ಏನಿರಲಿಲ್ಲ, ಒಂದೊಂದಕ್ಕೆ 150 130 ಆ ಥರ ಇತ್ತು. ಸೊ ಇಲ್ಲಿ ನಮ್ಮಮ್ಮ ಪಾಪದ ಹೆಸರು ಹಾಕಿಸ್ತಾ ಇದ್ದಾರೆ. ಸೊ ನಮ್ಮ ಮನೇಲಿ ಒಂದು
ಸೌಟ್ ಮೇಲೂ ನನ್ನ ಹೆಸರಿದೆ ಆಯಿತಾ, ಧನ್ಯಶ್ರೀ ಅಂತ ಇದೆ. ಒಂದು ಚಿಕ್ಕ ಲೋಟ ತೊಗೊಂಡು ನಮ್ಮಮ್ಮ ಚಿಕ್ಕ ವಯಸ್ಸಿಂದನೂ ಅದನ್ನು ಹಾಕಿಸಿ ಅಭ್ಯಾಸ. ಇವಾಗ ನಮ್ಮ ಮಗಳದ್ದು ಹಾಕಿಸ್ತಾವ್ರೆ. ಸೊ ಈ ಥರ ಇವಾಗ ಕಾಲ ಚೇಂಜ್ ಆಗಿಬಿಟ್ಟಿದೆ. ಸೊ ಅಷ್ಟೆಲ್ಲ ತೊಗೊಂಡು ಬಂದ್ವಿ. ಆಮೇಲೆ ಇಲ್ಲಿ ಇವತ್ತು ಇದು ಪುಡಿಗಳು ಮಾಡಿ ಇಟ್ಕೊತಾ ಇದ್ವಿ. ಇದ್ರ ಜೀರಿಗೆ ಪುಡಿ ಮತ್ತು ಮೆಣಸಿನ ಪುಡಿ, ಇದೆಲ್ಲ ಪುಡಿ ನನಗೇನು ಅಷ್ಟೊಂದು ಇಷ್ಟ ಆಗೋಲ್ಲ. ನನಗೆ ಏನಿದ್ರು ಇಡೀ ಹಾಕಬೇಕು. ಪುಡಿ ಬೇಕಂದರೆ ಅಲ್ಲೇ ಆವಾಗೇ ಮಾಡ್ಕೋಬೇಕು ಈ ಥರ ನಾನು. ಆದರೆ ನಮ್ಮಮ್ಮ ಪುಡಿ ಮಾಡಿಡುತ್ತೆ. ಸೊ ಹಾಗೂ ನಾನು ಚಿಕನ್ ಸಾರು ಮಟನ್ ಸಾರಿಗೆಲ್ಲ ನನಗೆ ಚಕ್ಕೆ ಲವಂಗ ಕೈ ಅಡಿಯಲ್ಲಿ ಹಾಕಿ 4-5 ಚಕ್ಕೆ ಲವಂಗ, 1 ಇಂಚು ಚಕ್ಕೆ ಹಾಕಿದ್ರೆ ನನಗೆ ಸಮಾಧಾನ ಆಗೋದು. ಇದೆಲ್ಲ ಸುಮ್ಮನೆ ಪಲಾವು ಅದು ಇದಕ್ಕೆ ಉದುರಿಸ್ಕೊಳ್ಳೋಕ್ಕೆ ಅಷ್ಟೇ. ಸೊ ಈ ಬಾಕ್ಸು ನಾನು ಮೀಶೋದಿಂದ ತರಿಸಿದ್ದು. ತುಂಬ ಚೆನ್ನಾಗಿದೆ, ತುಂಬ ಡೀಸೆಂಟಾಗೂ ಕಾಣಿಸುತ್ತೆ. ಸೊ ಹೇಳಿದ್ನಲ್ಲ ಪಕ್ಷದ ಟೈಮ್ ಇವಾಗ ಅಂತ. ಸೊ ನಮ್ಮ ಮನೆ ಹತ್ರ ತುಂಬ ಹಸುಗಳು ಬರುತ್ತೆ. ಆವಾಗೆಲ್ಲ ನಾವು ಅಕ್ಕಿ ಮತ್ತು ಬೆಲ್ಲ ಅದನ್ನು ಕೊಡ್ತೀವಿ. ಈ ಥರ ಪಕ್ಷದ ಟೈಮಲ್ಲಿ ತುಂಬ ಜನ ಈ ಥರ ಹಸುಗಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ನಮ್ಮಮ್ಮ ಬಂದಾಗೆಲ್ಲ ಅಕ್ಕಿ ಬೆಲ್ಲ ರೆಡಿ ಇಟ್ಕೊಂಡಿರ್ತಾರೆ. ಸೊ ಎಲ್ಲ ಹಸುಗಳಿಗೆ ಎಲ್ಲದನ್ನು ಕೊಡ್ತಾ ಇರ್ತಾರೆ. ಸೊ ಅದಕ್ಕೆ ಇಲ್ಲಿ ನಮ್ಮಮ್ಮ ಪೂಜೆ ಮಾಡ್ತಾಯಿದ್ದಾರೆ. ನಮ್ಮದು ಮಾಲಯ ಅಮಾವಾಸ್ಯೆಗೆ ಬರುತ್ತೆ. ಇವಾಗ ಇನ್ನು ಟ್ಯೂಸ್ಡೇ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅದ್ರ ವ್ಲಾಗ್ ಕೂಡ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇಲ್ಲಿ ಪಾಪುಗೆ 9 ಮಂತ್ ವ್ಯಾಕ್ಸಿನೇಷನ್ ಕೊಡ್ಸೋಕ್ಕೆ ಬಂದಿದ್ದೀವಿ. ಸ್ವಲ್ಪ ಲೇಟ್ ಆಯಿತು, ಬಟ್ 9 ಮಂತ್ಸ್ ಫುಲ್ ಕಂಪ್ಲೀಟ್ ಆಗಬೇಕು. 10 ಮಂತ್ಸ್ಗೆ ಅವ್ರು ಎಂಟರ್ ಆಗಬೇಕು. ಆವಾಗ ವ್ಯಾಕ್ಸಿನೇಷನ್ ನೀವು ಹಾಕಿಸ್ಬೇಕು ಇದನ್ನು. ಸೊ ಗೌರ್ಮೆಂಟಲ್ಲಿ ಯಾವುದೇದು ಇರುತ್ತೋ ನಾನೆಲ್ಲ ಗೌರ್ಮೆಂಟಲ್ಲಿ ಹಾಕಿಸ್ತೀನಿ. ಪ್ರೈವೇಟಲ್ಲಿ ಯಾವ್ದು ಹಾಕಿಸ್ಬೇಕೋ ಪ್ರೈವೇಟಲ್ಲಿ ಹಾಕಿಸ್ತೀನಿ. ಅದೆಲ್ಲ ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ ನೀವು ಕೇಳೋದಾದರೆ, ನೀವು ನಾರ್ಮಲ್ ಡಾಕ್ಟರ್ನ ಚೆಕಪ್ ಮಾಡಿಸ್ತಾ ಇರ್ತೀರಲ್ಲ ಪಾಪುಗೆ, ಅವ್ರ ಹತ್ರ ಕೇಳಿದ್ರೆ ಅವ್ರು ಪ್ರತಿಯೊಂದು ಇನ್ಫಾರ್ಮೇಷನ್ನ ಕೊಡ್ತಾರೆ, ಯಾವಾಗ ಹಾಕಿಸ್ಕೋಬೇಕು ಅಂತ. ಓಕೆನಾ? ಆಮೇಲೆ ಇದು 1 ಕಾಲಿಗೆ ಕೊಡ್ತಾರೆ, 2 ಕೈಗೆ ಕೊಡ್ತಾರೆ. ಅದರಿಂದ ಅಷ್ಟೊಂದೇನು ಮಕ್ಕಳಿಗೆ ಪೇನ್ ಆಗಲ್ಲ. ಆ ಕ್ಷಣಕ್ಕೆ ತುಂಬ ಅಳ್ತಲೋ ಅಷ್ಟೇ. ಆಮೇಲೆ ನೋಡಿ ಮನೆಗೆ ಬಂದ್ವಿ. ಸೊ ಮನೆಗೆ ಬಂದು ನಾನು ಅಮ್ಮನ ಮನೆಗೆ ಬಂದೆ, ನಮ್ಮ ಮನೆಗೆ ಹೋಗಲಿಲ್ಲ. ಸೊ ಅಮ್ಮನ ಮನೇಲಿ ಈ ಥರ ಚಿಕ್ಕದಾಗಿ ಒಂದು ಮೆಟ್ಲಿದೆ. ಸೊ ಅದನ್ನು ಅವಳೇ ಹತ್ಕೊಂಡು ಆ ರೂಮಿಗೆ ಹೋಗ್ತಾಳೆ. ಸೊ ನಾವು ಹಿಂದೆ ಇರ್ತೀವಿ, ವೀಡಿಯೋಗೋಸ್ಕರ ಅಡ್ಡ ಹಾಕ್ತಾರೆ ಅಂತ ನಾನು ಹಿಂದೆ ಇರಲಿಲ್ಲ ಅಷ್ಟೇ. ಸೊ ಅವಳೇ ಹತ್ಕೊಂಡು ಹೋಗ್ತಾಳೆ ಆರಾಮಾಗೆ. ಅಂದರೆ ನಾವೇನು ಕಲಿಸಿಲ್ಲ ಅವಳಿಗೆ. ಅವಳೇ ನನಗೆ ಮೆಟ್ಲು ಹತ್ಬೇಕು ಅಂತ ಅವಳಿಗೆ ಆಸೆ. ಸೊ ಅದಕ್ಕೆ ನಾನು ಅದು ವೀಡಿಯೋ ಕ್ಯಾಪ್ಚರೇ ಮಾಡ್ಕೊಂಡಿರಲಿಲ್ಲ, ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಸೊ ಅವಳಿಗೇನೂ ಜ್ವರ ಆಗಲಿ ಏನೂ ಬರಲಿಲ್ಲ, ಮತ್ತು ಕಾಲು ನೋವು ಏನೂ ಇರಲಿಲ್ಲ ಅವಳಿಗೆ. ಸೊ ಆರಾಮಾಗೇ ಇದ್ಲು ಅಂತ ಹೇಳ್ಬೋದು. ಸೊ ಅಷ್ಟೇ ಗಾಯ್ಸ್, ಇವತ್ತಿನ ವ್ಲಾಗು. ಎಲ್ಲರಿಗೂ ಫುಲ್ ಹೆಲ್ತ್ ಇಶ್ಯೂಸು. ನಮ್ಮಪ್ಪಂಗೂ ಸ್ವಲ್ಪ ಗಾಡಿ ಮೇಲಿಂದ ಬಿದ್ದು ಕೈ ಕಾಲೆಲ್ಲ ಹೊಡ್ತಾ ಬಿದ್ದುಬಿಟ್ಟಿದೆ. ಸೊ ಅದಕ್ಕೋಸ್ಕರ ಎಲ್ಲರಿಗೂ ಆಲ್ಮೋಸ್ಟ್ ಹೆಲ್ತ್ ಇಶ್ಯೂ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ವ್ಲಾಗ್ನ ನನಗೆ ಮಾಡೋಕ್ಕೆ ಆಗ್ತಾಯಿಲ್ಲ ಖಂಡಿತವಾಗ್ಲೂ. ಸೊ ಬೇಗ ವ್ಲಾಗ್ಸ್ಗಳನ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆಯಿತಾ? ಮತ್ತೆ ಬೇಗ ಬರ್ತೀನಿ.